ಸಚಿವ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಸರಿ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪು ಬಂದಿದೆ. ಈ ತೀರ್ಪು ನಿಮಗೆ ನಿರೀಕ್ಷಿತ ಇತ್ತಾ ಅಥವಾ ಆಘಾತ ತಂದಿದೆಯಾ? ಏನು ವಿಶ್ಲೇಷಣೆ ಮಾಡಲ್ಲ? ಐ ವಾಸ್ ಥಿಂಕಿಂಗ್ ನಮ್ದು ಏನು ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅದು ಕಾನೂನು ಬಾಹಿರ ಅಂತ ನನ್ನ ವಾದನೆ ಇತ್ತು. ಈಗ ಹೈಕೋರ್ಟ್ ಕೊಟ್ಟಾದ್ಮೇಲೆ ಅದು ಗೌರವಿಸಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಬಟ್ ಡೆಫಿನೆಟ್ಲಿ ಇನ್ ಫ್ಯೂಚರ್ ಮುಂದೆ ಬರ್ತಕ್ಕಂಥಗಳಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇದೆ, ಲೀಗಲ್ ಒಪಿನಿಯನ್ ತೊಗೊಳ್ತೀವಿ, ಸರ್ಕಾರ ಹಂತದಲ್ಲಿ ಮಾತನಾಡ್ತೀವಿ, ಪಾರ್ಟಿ ಹಂತದಲ್ಲಿ ಮಾತನಾಡ್ತೀವಿ. ವಿ ವಿಲ್ ಟೇಕ್ ಇಟ್ ಟು ಲಾಜಿಕಲ್ ಕನ್ಕ್ಲೂಷನ್. ಒಂದು, ನಾವು ಡಬಲ್ ಬೆಂಚಿಗೆ ಹೋಗ್ತಕ್ಕಂಥ ಸಾಧ್ಯತೆಯೂ ಇದೆ ಅಥವಾ ಸುಪ್ರೀಂ ಕೋರ್ಟಿಗೆ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಅದು ನಮ್ಮ ಲೀಗಲ್ ಅವರು ಯೋಚನೆ ಮಾಡ್ತಾರೆ. ಬಟ್ ಈ ನೈತಿಕತೆಯ ವಿಚಾರ ಬಂದಾಗ ಬಿಜೆಪಿಯ ನಾಯಕರಿಗೆ ತಮ್ಮ ಉತ್ತರ ಏನು? ನೈತಿಕತೆ ಇದೆಯಾ ಬಿಜೆಪಿಯವರಿಗೆ? ಅದೇ ಹೇಳ್ತಾ ಇದ್ನಲ್ಲ, ಯಾವ ಸುಪ್ರೀಂ ಕೋರ್ಟ್ 8,500 ಕೋಟಿ ನೀವು ಲೂಟಿ ಹೊಡೆದಿದ್ದೀರಿ, ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ಮೇಲೆ ಪ್ರಧಾನಮಂತ್ರಿ ಯಾಕೆ ರಾಜೀನಾಮೆ ಹೊಡಿಲಿಲ್ಲ? ಅವತ್ತು ಪ್ರಧಾನಮಂತ್ರಿ ಕೊಟ್ಬಿಡ್ಬೇಕಾಯ್ತಲ್ಲ ರಾಜೀನಾಮೆ, ಯಾಕೆ ಕೊಡಲಿಲ್ಲ? ಇವತ್ತು ಯಾವುದೇ ಒಬ್ಬ ಬಿಜೆಪಿ ನಾಯಕರು ನೇರವಾಗಿ ನಮ್ಮನ್ನು ಪ್ರಶ್ನೆ ಮಾಡಿ ಮಾರಲಿಟಿ ಮೇಲೆ ಏನನ್ನ ಅವರು ನಮಗೆ ರಾಜೀನಾಮೆ ಕೇಳ್ತಾ ಇದ್ರೆ, ಈಗ ಮಾರಲಿಟಿ ಮೇಲೆ ಕುಮಾರಸ್ವಾಮಿ ರಾಜೀನಾಮೆ ಮಾಡಬೇಕು. ಯಾಕಂದ್ರೆ ಮೊನ್ನೆ ತಾನೇ ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ. ಎಲ್ಲರಿಗಿಂತ ಹೆಚ್ಚಾಗಿ ಬಿಜೆಪಿ ಎಲ್ಲ ಸಚಿವ ಸಂಪುಟ ರಾಜೀನಾಮೆ ಕೊಡಬೇಕು. ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ ಎಲೆಕ್ಟ್ರಲ್ ಬಾಂಡು ದಯಮಾಡಿ ಬಿಜೆಪಿಯವರು ಎಲ್ಲರಿಗೂ ಕೇಳಬೇಕು. ಇವತ್ತು ನೀವು ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾ ಇದ್ರಿ, ಎಲೆಕ್ಟ್ರಲ್ ಬಾಂಡ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ನೀವ್ಯಾಕೆ ಪ್ರಧಾನಮಂತ್ರಿ ಅವರಿಗೆ ಹಂಗೆ ಉಳಿಸಿದ್ರಿ? ಯಾಕೆ ರಾಜೀನಾಮೆ ಕೇಳಿಲ್ಲ? ದಯಮಾಡಿ ನೀವು ಪ್ರತಿಯೊಬ್ಬರು ಆ ಥರ ಕೇಳಿದ್ರೆ ನೀವು ಇವತ್ತು ರಾಜೀನಾಮೆ ಕೊಡೋಕೆ ಅವರಿಗೂ ಆಗ್ರಹ ಮಾಡಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಈಗ ಪಕ್ಷದ ಒಳಗೆ ಒಂದಷ್ಟು ಆಂತರಿಕ ಬೆಳವಣಿಗೆಗಳು ಸಹಜವಾಗಿ ಎದ್ದೇಳ್ತವೆ. ಸೊ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಗಾದಿಯ ಮೇಲೆ ಕಣ್ಣು ನೆಟ್ಟಂಥವ್ರು ಅಥವಾ ಆ ರೀತಿಯ ಪ್ರಯತ್ನಗಳನ್ನ ನಡೆಸುವಂಥವರಿಗೆ ಒಬ್ಬ ಸಚಿವರಾಗಿ ತಮ್ಮ ಏನು? ಈಗ ಅವ್ರು ಏನು ಮಾತನಾಡಿದ್ದಾರೆ ಅದ್ರ ಬಗ್ಗೆ ನಾನು ಮಾತನಾಡಕ್ಕೆ ಹೋಗಲ್ಲ. ಬಟ್ ಒನ್ ಈಸ್ ವೆರಿ ಕ್ಲಿಯರ್ ದಟ್ ಆಲ್ ಎಲ್ಲ ಇರ್ತಕ್ಕಂಥ ಸಚಿವರುಗಳು, 136 MLAಗಳು, ಪಕ್ಷದ ಎಲ್ಲ ಕಾರ್ಯಕರ್ತರು, ಅದರ ಜೊತೆಗೆ ಹೈಕಮಾಂಡು ಸಿದ್ದರಾಮಯ್ಯ ಪರವಾಗಿದ್ದೀವಿ. ಯಾವುದೇ ರೀತಿಯಾದಂಥ ಗೊಂದಲ ಬೇಡ. ಇದು ಮಾರಲಿಟಿ ಮೇಲೆ ರಾಜೀನಾಮೆ ಕೊಡಬೇಕಂತ ಹೇಳಿದ ಏನು ನೀವು ಕೇಳ್ತಾ ಇದ್ದೀರಿ, ದಯಮಾಡಿ ಇದನ್ನು ಮುಂದೆ ಒಯ್ಯಬೇಡಿ. ಯಾಕಂದ್ರೆ ಇಸ್ ನಥಿಂಗ್ ಟು ಡೂ ವಿತ್ ಮೂಡ. ಇನ್ನು ಮೂಡ ಹಗರಣ ಸತ್ಯತೆ ಬಗ್ಗೆ ಅಲ್ಲ. ವೆದರ್ ಗವರ್ನರ್ ಹ್ಯಾಡ್ ಗಾಟ್ ಪವರ್ ಟು ಗಿವ್ ಪ್ರಾಸಿಕ್ಯೂಷನ್ ಆರ್ ನಾಟ್ ಅನ್ನೋದಕ್ಕೆ ಇದೆ ಕೇಸು. ಹಂಗಾಗಿ ಸೆಟ್ ಬ್ಯಾಕ್ ಅಂತ ದಯವಿಟ್ಟು ತೋರಿಸಬೇಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ಈಗ ರಾಜ್ಯಪಾಲರು ಪ್ರತಿಯೊಂದು ಸರ್ಕಾರದ ನಿರ್ಧಾರಗಳನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಅರ್ಕಾವತಿ ಇದನ್ನು ಕೂಡ ಮತ್ತೆ ರೇಸ್ ಮಾಡ್ತಾ ಇದ್ದಾರೆ. ಸೊ ಸಚಿವ ಸಂಪುಟ ಏನು ನಿರ್ಣಯ ಕೈಗೊಳ್ಳುತ್ತೆ? ಅಲ್ಲ, ಈಗ ಮೇಲ್ನೋಟದಲ್ಲಿ ನೋಡ್ತಾ ಇದ್ರೆ ಈ ಥರ ಕೇಸುಗಳು ಜನರಲ್ ಆಗಿ ಎಲ್ಲ ಗವರ್ನರ್ಗಳು ಎಲ್ಲ ಮುಖ್ಯಮಂತ್ರಿ ಮೇಲೆ ಕೊಟ್ಬಿಡ್ಬೋದು. ಈ ವ್ಯಾಪಂ ಕೇಸ್, ಸುಮ್ಮನೆ ಉದಾಹರಣೆಗೆ ವ್ಯಾಪಂ ಕೇಸ್ನ 48 ಜನ ಸತ್ರು. ಇದ್ರ ಬಗ್ಗೆ ಏನು ಬಿಜೆಪಿ ಅವ್ರು ಮಾತನಾಡ್ತಾರಾ? ಅಲ್ಲಿ ಯಾಕೆ ಗವರ್ನರ್ ಪ್ರಾಸಿಕ್ಯೂಷನ್ ಕೊಡಕ್ಕೆ ಬರಲಿಲ್ಲ? ಅಲ್ಲಿರೋ ಗವರ್ನರ್ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡಕ್ಕೆ ಬರಲಿಲ್ಲ? ವ್ಯಾಪಂ ಕೇಸು ಮಧ್ಯಪ್ರದೇಶನಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ. ಮರ್ಡರ್ ಮತ್ತು ಅವರೇ ಕೇಂದ್ರ ಸಚಿವರೀಗ, ಅವ್ರದೇ ರಾಜ್ಯ, ಅವರೇ ಗವರ್ನರು, CBI, ಫೆರಾ, ಇಡಿ ಏನೂ ಮಾಡಲಿಲ್ಲ. ಸೊ ನೀವು ಇದನ್ನ ಪ್ರಶ್ನೆ ಅವ್ರಿಗೆ ಕೇಳಬೇಕು. ವೈ ನಾಟ್ ಇನ್ ಮಧ್ಯಪ್ರದೇಶ? ದೆನ್ ಮಧ್ಯಪ್ರದೇಶನಾಗ ಆಗಿರ್ತಕ್ಕಂಥ ವ್ಯಾಪಂ ಕೇಸ್ನಲ್ಲಿ ಯಾರು ಒಬ್ಬರು ತಲೆ ಉರುಳಿಲ್ಲ. ಒಂದು ಗವರ್ನರ್ ಕೂಡ ಅಲ್ಲಿ ಪ್ರಾಸಿಕ್ಯೂಷನ್ ಮಾಡಬಾರ್ದಾಗಿತ್ತಲ್ಲ, ಗವರ್ನರ್ ಮಾಡಲಿಲ್ವಾ? ಸೊ ಇದು ಬೇಸಿಕಲಿ ಒಂದು ಪೊಲಿಟಿಕಲಿ ಪ್ಲಾನ್ ಮಾಡಿರ್ತಕ್ಕಂಥ ಸ್ಕೆಚ್ಚು. ಸಿದ್ದರಾಮಯ್ಯ ಸಾಹೇಬರು ಒಂದು ಅಹಿಂದ ನಾಯಕ, ಇದು ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಬಿಜೆಪಿಯವರು ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇಡೀ ಆಲ್ ಓವರ್ ಇಂಡಿಯಾ ಅಥವಾ ಕರ್ನಾಟಕದಲ್ಲಿ ಇಫ್ ಯು ಸಿ ಇಸ್ ದ ಓನ್ಲಿ ಒನ್ ಸ್ಟಾರ್ ವರ್ಲ್ಡ್ ಇನ್ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್. ಇವ್ರನ್ನ ಹೆಂಗೋ ಮಾಡಬೇಕು, ಇವ್ರನ್ನ ಮುಗಿಸ್ಬೇಕು ರಾಜಕೀಯವಾಗಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಟು ಅನ್ ಎಕ್ಸ್ಟೆಂಟ್ ಒಂದು ರಾಂಗ್ ಮೆಸೇಜ್ ಬಿಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ವಿಲ್ ಕಮ್ ಔಟ್ ವಿಕ್ಟರಿಯಸ್ ಇನ್ ದಿಸ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.